ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾಳೆ ನಮಗೆ ಅಂಕುರತ ಸಂಕಷ್ಟರ ಚತುರ್ಥಿ ಬಂದಿದೆ. ಅವತ್ತಿನ ದಿವಸ ನಾವು ಏನೆಲ್ಲ ಒಂದು ಉಪವಾಸವನ್ನು ಮಾಡಬೇಕು, ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಬೇಕು. ನಮಗೆ ತುಂಬ ಅಂದರೆ ತುಂಬ ಮನೆಯಲ್ಲಿ ಕೆಲಸಗಳಿಗೆ ವಿಘ್ನ ಒಂದು ಬರ್ತಾ ಇರುತ್ತೆ. ಈ ವಿಘ್ನ ವಿನಾಶಕನನ್ನು ನಾವು ಆರಾಧನೆಯನ್ನು ಮಾಡೋದ್ರಿಂದ ನಮ್ಮ ಸಕಲ ಕಾರ್ಯಗಳು ಕಾರ್ಯಸಿದ್ಧಿಯಾಗುತ್ತೆ ಅಂತಲೇ ಹೇಳಬಹುದು. ಮತ್ತು ಈ ಒಂದು ಸಂಕಷ್ಟಹರ ಚತುರ್ದಶಿ ದಿವಸ ನೀವು ಯಾವ ರೀತಿ ಒಂದು ಉಪವಾಸವನ್ನು ಮಾಡ್ಕೊಳ್ಬೇಕು, ಯಾವ ರೀತಿ ಒಂದು ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ತಾ ಇರೋಂಥ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ನೀವು ಮಾಘಶಿರ ಮಾಸ ನಮಗೆ ಶುರುವಾಗಿದೆ ಮತ್ತು ನಮಗೆ ಧನುರ್ಮಾಸ ಕೂಡ ಶುರುವಾಗಿದೆ. ಹಾಗಾಗಿ ಈ ಒಂದು ಮಾಸದಲ್ಲಿ ನಾವು ದೇವರಿಗೆ ಒಂದು ಮುಡುಪಿಟ್ಟಿರುವಂಥ ಒಂದು ಮಾಸ ಅಂತಲೇ ಹೇಳಬಹುದು. ಈ ಒಂದು ಮಾಸದಲ್ಲಿ ನೀವು ಗಣೇಶನನ್ನು ಆರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಒಂದು ಶುಭ ಫಲಗಳು ದೊರೆಯುತ್ತೆ. ಸಾಕ್ಷಾತ್ ಗಣೇಶನೇ ನಿಮಗೆ ವರವನ್ನು ಕೊಡ್ತಾನೆ. ಎಂಥದ್ದೇ ಒಂದು ನಿಮ್ಮದು ಕಠಿಣ ಸಮಸ್ಯೆ ಇದ್ದರೂ ಕೂಡ, ಎಂಥದ್ದೇ ಒಂದು ವಿಘ್ನ ಬಂದು ಕೆಲಸಗಳು ಸ್ಟಾಪ್ ಆಗಿದ್ದರೂ ಸಹ ಈ ಒಂದು ಸಂಕಷ್ಟಹರ ಚತುರ್ದಶಿ ದಿವಸ ಗಣೇಶನಿಗೆ ಈ ಒಂದು ವಸ್ತುಗಳನ್ನು ಅರ್ಪಿಸೋದ್ರಿಂದ ನಮಗೆ ಆ ಒಂದು ಕೆಲಸಗಳು ಪುನಃ ಆರಂಭವಾಗುತ್ತೆ ಅಂತಲೇ ಹೇಳಬಹುದು. ಏನೇನೆಲ್ಲ ನಾವು ಅರ್ಪಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನಿಮಗೆ ಗರಿಕೆಯನ್ನು ನೀವು ಅರ್ಪಿಸಬೇಕು. ಮತ್ತು ಯಾವುದೇ ಕಾರಣಕ್ಕೂ ನೀವು ಗಣೇಶನಿಗೆ ತುಳಸಿಯನ್ನು ಅರ್ಪಿಸೋದಕ್ಕೆ ಹೋಗಬೇಡಿ. ಗಣೇಶನಿಗೆ ಕೆಂಪು ಬಣ್ಣದ ಹೂವು ಅಂದರೆ ತುಂಬ ಇಷ್ಟ. ಹಾಗಾಗಿ ಮತ್ತು ಗೆಜ್ಜೆ ವಸ್ತ್ರವನ್ನು ಸಹ ನೀವು ಸಾಕ್ಷಾತ್ ಗಣೇಶನಿಗೆ ಅರ್ಪಿಸಬಹುದು. ನಾವು ಗೆಜ್ಜೆ ವಸ್ತ್ರವನ್ನು ಅರ್ಪಿಸೋದ್ರಿಂದ ಸಾಕ್ಷಾತ್ ಗಣೇಶನಿಗೆ ಬಟ್ಟೆಯನ್ನು ಧರಿಸಿದ ರೀತಿಯಲ್ಲಿ ಆಗುತ್ತೆ. ಮತ್ತು ಎಕ್ಕದ ಹೂವು, ಬಿಳಿ ಎಕ್ಕದ ಹೂವು ಸಿಕ್ಕಿದ್ರೆ ನೀವು ಎಕ್ಕದ ಹೂವನ್ನು ಅರ್ಪಿಸಿ. ಮತ್ತು ನಿಮಗೆ ಎಕ್ಕದ ಗಣಪತಿ, ಎಕ್ಕದಿಂದ ಮಾಡಿರುವಂಥ ಒಂದು ಹಾರ ಆಗಿರ್ಬೋದು, ಹೂಗಳಿಂದ ಹಾರ ಮಾಡೋಕ್ಕಿಟ್ಟಿರ್ತಾರಲ್ವ, ಆ ಥರ ಹಾರ ಇದ್ದರೂ ಸಹ ನೀವು ಗಣೇಶನಿಗೆ ಅರ್ಪಿಸ್ಬೋದು. ಕಡಲೆಕಾಳು ಹಾರ ಆಗಿರಬಹುದು. ಮತ್ತು ಮೋದಕ, ಕಡುಬು ಕೂಡ ಗಣೇಶನಿಗೆ ತುಂಬ ಅಂದರೆ ತುಂಬ ಪ್ರಿಯವಾಗಿರುವಂಥದ್ದು. ಈ ಒಂದು ವಸ್ತುಗಳನ್ನು ಅರ್ಪಿಸಿ ನೀವು ಗಣೇಶನ ಒಂದು ಪೂಜೆಯನ್ನು ಸಲ್ಲಿಸಿದ್ದೇ ಆದರೆ ಅತಿ ಶೀಘ್ರವಾಗಿ ನಿಮ್ಮದು ಯಾವುದಾನ ಕೆಲಸಗಳು ನಿಂತೋಗಿದ್ರೆ ಪುನಃ ಆರಂಭ ಆಗುತ್ತೆ ಅಂತಲೇ ಹೇಳಬಹುದು. ನೆಕ್ಸ್ಟು ನಿಮಗೆ ಸಂಕಷ್ಟಹರ ಚತುರ್ಥಿ ಬರೋ ಅಷ್ಟೊತ್ತಿಗೆ ನೀವು ಆ ಒಂದು ನಿಮ್ಮ ಕೆಲಸಗಳು ಪುನಃ ಆರಂಭವಾಗಿರುತ್ತೆ. ಖಂಡಿತವಾಗ್ಲೂ ಈ ಒಂದು ವಸ್ತುಗಳನ್ನು ಅರ್ಪಿಸ್ಬಿಟ್ಟು ನೀವು ಅವತ್ತಿನ ದಿವಸ ಉಪವಾಸ ಇದ್ದು ಆಚರಣೆಯನ್ನು ಮಾಡಿದ್ದೇ ಆದರೆ ನಿಮಗೆ ನೆಕ್ಸ್ಟು ಸಂಕಷ್ಟಹರ ಚತುರ್ಥಿ ಬರೋ ಅಷ್ಟೊತ್ತಿಗೆ ನಿಮ್ಮದು ಕಾರ್ಯಗಳು ಪುನಃ ಆರಂಭವಾಗಿರುತ್ತೆ ಅಂತಲೇ ಹೇಳ್ತೀನಿ. ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ ಇದು 100% ಆಗುತ್ತೆ. ಹಾಗಾಗಿ ನಾನಿಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ತುಂಬ ಜನಕ್ಕೆ ಮದುವೆ ವಿಳಂಬ ಆಗ್ತಾ ಇರುತ್ತಲ್ವ, ಆ ಮದುವೆ ವಿಳಂಬ ಆಗ್ತಾ ಇರುತ್ತಲ್ಲ, ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರಬಹುದು, ನೀವು ಅಡಿಕೆ ಬರುತ್ತೆ, ಬಿಳಿ ಬಣ್ಣದಲ್ಲಿ ಅಡಿಕೆ ಬರುತ್ತೆ. ಆ ಅಡಿಕೆಯನ್ನು ಈ ಒಂದು ಸಂಕಷ್ಟಹರ ಚತುರ್ಥಿ ದಿವಸ ಗಣೇಶನಿಗೆ ನೀವು ಗಣೇಶ ದೇವಸ್ಥಾನಕ್ಕೆ ಕೊಟ್ಟು ಅರ್ಚನೆಯನ್ನು ಮಾಡ್ಕೊಂಡು ಬಂದು ನಿಮ್ಮ ಪರ್ಸ್ನಲ್ ಆಗಿರಬಹುದು, ನಿಮ್ಮ ಒಂದು ದೇವರ ಮನೆಯಲ್ಲಿ ಇಟ್ಟು ನೀವು ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಅತಿ ಶೀಘ್ರವಾಗಿ ಒಂದು ಕಲ್ಯಾಣ ಆಗುತ್ತೆ ಅಂತಲೇ ಹೇಳ್ಬೋದು. ಕಂಕಣ ಭಾಗ ಕೂಡಿ ಬರುತ್ತೆ ಅಂತಲೇ ಹೇಳ್ತೀನಿ. ಮತ್ತು ಬನ್ನಿ, ಇವಾಗ ಯಾವ ರೀತಿ ಉಪವಾಸವನ್ನು ಮಾಡಬೇಕು ಅಂತಂದರೆ ನೋಡಿ, ನೀವು ಫಲಾಹಾರ ತಿಂದುಬಿಟ್ಟು ಉಪವಾಸವನ್ನು ಮಾಡ್ಕೊಳ್ಬಹುದು. ಇಲ್ಲ ನಮ್ಮ ಕೈಯಲ್ಲಿ ಸಾಧ್ಯ ಇದೆ ಇಲ್ಲ ಅನ್ನೋವಂಥವ್ರು ನೀವು ಈ ರೈಸ್ ಐಟಮ್ಸು, ಉಪ್ಪು ಖಾರವನ್ನು ತಿನ್ನಬಾರ್ದು. ನೀವು ಫ್ರೂಟ್ಸಲ್ಲಿ ಮಿಲ್ಕ್ ಶೇಕ್ ಆಗಿರಬಹುದು ಮತ್ತು ಫ್ರೂಟ್ಸ್ಗಳನ್ನು ತಿಂದು ಖಂಡಿತವಾಗ್ಲೂ ಉಪವಾಸವನ್ನು ಆಚರಣೆ ಮಾಡಬಹುದು. ಮತ್ತು ಕಡಲೆಕಾಳು ಬರುತ್ತಲ್ವ, ಕಡಲೆಕಾಳು ನೆನೆಸಿ ಕಡಲೆಕಾಳು ಬೆಲ್ಲವನ್ನು ಸಹ ನೀವು ತೆಗೆದುಕೊಳ್ಬಹುದು. ಇಲ್ಲ ನೀವು ಹಾಲು ಹಣ್ಣನ್ನು ಸಹ ನೀವು ತಿಂದ್ಕೊಂಡು ಉಪವಾಸವನ್ನು ಆಚರಣೆಯನ್ನು ಮಾಡಬಹುದು. ರೈಸ್ ಐಟಮ್ಸು, ಚಪಾತಿ, ಪಲ್ಯ, ಈ ತರಕಾರಿಗಳನ್ನು ತಿನ್ನೋದಕ್ಕೆ ಹೋಗಬೇಡಿ. ಫಲತಾಂಬೂಲವನ್ನು ತಿಂದು, ಫಲತಾಂಬೂಲ ಅಂದರೆ ಹಣ್ಣು, ಹಾಲು ಆ ಥರ ತಿಂದು ನೀವು ಉಪವಾಸವನ್ನು ಮಾಡ್ಕೊಳ್ಬಹುದು. ಮತ್ತು ಅವತ್ತಿನ ದಿವಸ ನೀವು ಸಂಕಷ್ಟಹರ ಚತುರ್ದಶಿಯ ಗಣೇಶ ದೇವಸ್ಥಾನಗಳಲ್ಲಿ ಬರೆದು ಹಾಕಿರ್ತಾರೆ, ಇಂಥ ದಿವಸ ಗಣೇಶ ಚತುರ್ದಶಿ ಇದೆ, ನೀವು ಬಂದು ಪೂಜೆಗೆ
ಬಂದು ಪಾಲ್ಗೊಳ್ಳಿ ಅಂತ ಹೇಳಿರ್ತಾರೆ. ನೀವು ಅವತ್ತಿನ ದಿವಸ ದೇವಸ್ಥಾನಕ್ಕೆ ಹೋಗೋರಾದರೆ ಕಡಲೆಕಾಳನ್ನು ನೆನೆಸ್ಬಿಟ್ಟು ಕಡಲೆಕಾಳು ಉಸಳಿಯನ್ನು ಮಾಡ್ಕೊಂಡು ಹೋಗಿ ಬಂದಂಥ ಭಕ್ತಾದಿಗಳಿಗೆ ನೀವು ಕೊಟ್ಟಿದ್ದೇ ಆದರೆ ನಿಮಗೆ ನಿಮ್ಮ ಮನೆಯಲ್ಲಿ ಯಾವುದಾನ ಒಂದು ಹಣದ ಸಮಸ್ಯೆ ಆಗಿದ್ದರೆ, ಯಾವುದಾನ ಒಂದು ದುಡ್ಡಿನ ಕೊರತೆ ಆಗಿದ್ದರೆ ಖಂಡಿತವಾಗ್ಲೂ ಆ ಒಂದು ಸಮಸ್ಯೆಯಿಂದ ನೀವು ಪಾರಾಗ್ತೀರಿ ಅಂತಲೇ ಹೇಳಬಹುದು. ನಿಮ್ಮ ಯಥಾಶಕ್ತಿ ನೀವು ಗಣೇಶನಿಗೆ ಗರಿಕೆ ಆಗಿರಬಹುದು, ಎಕ್ಕದ ಹೂವು ಆಗಿರಬಹುದು, ಮತ್ತು ಕಾಯಿ ಕಡ್ಡಿ ಕರ್ಪೂರವಾಗಿರ್ಬೋದು ದೇವಸ್ಥಾನಕ್ಕೆ, ಮತ್ತು ದೇವಸ್ಥಾನಗಳಲ್ಲಿ ಸಂಕಷ್ಟಹರ ಪೂಜೆಗೆ ಇಷ್ಟು ಅಂಥೇಳಿ ಒಂದೊಂದು ದೇವಸ್ಥಾನಗಳಲ್ಲಿ 50 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ಈ ಥರ ಇರುತ್ತೆ. ಅವರು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಹೆಸರಲ್ಲಿ, ನಿಮ್ಮ ಮನೆ ಫುಲ್ಲು ಫ್ಯಾಮ್ಲಿ ಹೆಸರಲ್ಲಿ ಅರ್ಚನೆಯನ್ನು ಮಾಡಿ ಪ್ರಸಾದವನ್ನು ಕೊಡ್ತಾರೆ. ಆ ರೀತಿ ತೊಗೊಂಡು ಬರೋದ್ರಿಂದ ಕೂಡ ನಿಮಗೆ ಉಪವಾಸ ಇದ್ದು ನಮ್ಮ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋಂಥವ್ರು ಈ ರೀತಿ ನೀವು ಅರ್ಚಕರಿಗೆ ಕೊಟ್ಟು ನೀವು ಅರ್ಚನೆ ಮಾಡಿಸ್ಕೊಂಡು ಬರೋದ್ರಿಂದ ಕೂಡ ನಿಮ್ಮ ಮನೇಲಿ ಒಂಥರ ಪಾಸಿಟಿವ್ ವೈಬ್ಸ್ ಅನ್ನೋವಂಥದ್ದು ಬರುತ್ತೆ ಅಂತಲೇ ಹೇಳಬಹುದು. ನಾನಿವಾಗ ನಿಮಗೆ ಮತ್ತು ನಮಗೆ ಚಂದ್ರೋದಯ ಸಮಯ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಮುಖ್ಯ. ನಾಳೆ ನಮಗೆ ಬುಧವಾರ ದಿವಸ 18ನೇ ತಾರೀಕು ವಿಶೇಷವಾಗಿ ಈ ಒಂದು ಅಂಕುರತ ಚತುರ್ಥಿಯನ್ನು ನೀವು ಆಚರಣೆಯನ್ನು ಮಾಡ್ಕೊಳ್ಳಿ. ನಾನು ಟೈಮಿಂಗ್ ಸಮೇತ ನಿಮಗೆ ಬಿಡ್ತೀನಿ. ನಾವು ಸಂಕಷ್ಟಹರ ಚತುರ್ಥಿ ಮಾಡಿದ್ಮೇಲೆ ಎತ್ತರವಾದ ಒಂದು ಪ್ರದೇಶಕ್ಕೆ ಗಣೇಶನನ್ನು ನೀವು ಪೂಜೆಯನ್ನು ಮಾಡಿಕೊಂಡು ಎತ್ತರವಾಗಿರುವಂಥ ಪ್ರದೇಶಕ್ಕೆ ಹೋಗಿ ನೀವು ಚಂದ್ರನನ್ನು ದರ್ಶನವನ್ನು ಮಾಡಬೇಕು. ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕಾಗತ್ತೆ. ಆ ಒಂದು ಚಂದ್ರನಿಗೆ ನೀವು ಪೂಜೆಯನ್ನು ಸಲ್ಲಿಸಿ ಅರ್ಘ್ಯವನ್ನು ಕೊಟ್ಟು ನೀವು ಪೂಜೆ ಯಾವತ್ತಿನ ನಿಮ್ಮದು ಸಂಕಷ್ಟ ಚತುರ್ಥಿ ಅನ್ನೋದು ಸಮಾಪ್ತಿಗೊಳ್ಳುತ್ತೆ. ನೀವು ಸಂಕಷ್ಟಹರ ಚತುರ್ಥಿ ನಮಗೆ ಸೂರ್ಯೋದಯ ಸಮಯ ಅನ್ನೋಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ. ನೋಡಿ, ಅಂಕುರತ ಚತುರ್ಥಿ ಸಂಕಷ್ಟಹರ ಚತುರ್ಥಿ ಡಿಸೆಂಬರ್ 18ನೇ ತಾರೀಕು ನಮಗೆ ನೋಡಿ. ಡಿಸೆಂಬರು ಯಾವಾಗ ಕೊನೆಗೊಳ್ಳುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ನಾನು. ನೀವು ಅದನ್ನು ಸ್ಕ್ರೀನ್ಶಾಟ್ ಮಾಡಿಕೊಂಡು ಖಂಡಿತವಾಗ್ಲೂ ಆಚರಣೆಯನ್ನು